ಸ್ನೇಹಿತರೆ, ಇದೇ ತಿಂಗಳು ಅಂದ್ರೆ ಡಿಸೆಂಬರ್ 2 ಮತ್ತು 3ನೇ ತಾರೀಕಿನಂದು ಇಂಡಿಗೋ ವಿಮಾನಯಾನ ಕಂಪನಿಯ ಸುಮಾರು 300ಕ್ಕೂ ಅಧಿಕ ವಿಮಾನಗಳ ಹಾರಾಟ ಹಠಾತ್ತನೆ ಕ್ಯಾನ್ಸಲ್ ಆಗುತ್ತೆ. ಸುಮಾರು 1000 ಅಧಿಕ ಪ್ರಯಾಣಿಕರು ವಿಮಾನ ನಿಲ್ದಾಣದಲ್ಲಿ ಪರದಾಡ್ತಾರೆ. ಅವರ ಟಿಕೆಟ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. 8 ರಿಂದ 10 ಗಂಟೆ ವೆಯ್ಟ್ ಮಾಡ್ತಾರೆ. ಗದ್ದಲೆಗಳಾಗತ್ತೆ, ಗಲಾಟೆಗಳಾಗತ್ತೆ. ಇದಕ್ಕೆ ಯಾವುದಕ್ಕೂ ಕೂಡ ಕ್ಯಾರೆ ಅನ್ನೋದಂತ ಇಂಡಿಗೋ ವಿಮಾನಯಾನ ಕಂಪನಿ ಏನ್ ರೀಸನ್ ಕೊಡುತ್ತೆ ಗೊತ್ತಾ? ಟೆಕ್ನಿಕಲ್ ಇಶ್ಯೂ ಇದೆ, ವಿಮಾನ ಹಾರಾಟ ಮಾಡೋದಕ್ಕೆ ಸಾಧ್ಯ ಇಲ್ಲ, ಹವಾಮಾನ ವೈಪರೀತ್ಯ ಇದೆ, ಟೆಕ್ನಿಕಲ್ ಗ್ಲಿಚ್ ಇದೆ, ಹಾಗೆ ಹೀಗೆ ಅಂತ. ಬಟ್ ಇದಕ್ಕೆಲ್ಲ ಕಾರಣ ಅದು ಯಾವುದೂ ಆಗಿರಲಿಲ್ಲ. ಅದಕ್ಕೆ ರೀಸನ್ನೇ ಬೇರೆ ಇರುತ್ತೆ. ಸುಮಾರು 8 ತಿಂಗಳ ಹಿಂದೆನೆ DGCA ಅಂದ್ರೆ ಡೈರೆಕ್ಟರೇಟ್ ಜನರಲ್ ಆಫ್ ಸಿವಿಲ್ ಏವಿಯೇಷನ್ ಒಂದು ರೂಲ್ಸ್ ಅನ್ನ ತಂದಿರುತ್ತೆ. ಅದೇ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟ್. ಆ ಹೊಸ ನಿಯಮದ ಪ್ರಕಾರ ಫ್ಲೈಟ್ ಡ್ಯೂಟಿ ಟೈಮ್ ಲಿಮಿಟ್ ಅನ್ನ ಬದಲಾವಣೆ ಮಾಡಲಾಗುತ್ತೆ. ಅಂದ್ರೆ ನೈಟ್ ಡ್ಯೂಟಿ ಮಾಡುವಂತ ಪೈಲಟ್ ಕೇವಲ 2 ಡೆಸ್ಟಿನೇಷನ್ ಅನ್ನ ಅವರು ಲ್ಯಾಂಡ್ ಮಾಡಬಹುದು. ಅಂದ್ರೆ ಈ ಮೊದಲು ಅದು 6 ಇತ್ತು. ಅದೇ ರೀತಿಯಾಗಿ ಕ್ರೂ ಮೆಂಬರ್ಸ್ಗೆ ವೀಕ್ಲಿ 48 ಅವರ್ಸ್ ರೆಸ್ಟ್ ಅನ್ನ ಕೊಡಬೇಕು. ಈ ಮೊದಲು ಅದು 24 ಅವರ್ಸ್ ಇತ್ತು. ಬಟ್ ಇದು ಯಾವುದಕ್ಕೂ ಕೂಡ ಕ್ಯಾರೆ ಅನ್ನದ ಇಂಡಿಗೋ ಯಾವುದನ್ನು ಕೂಡ ಫಾಲೋ ಮಾಡಲ್ಲ. ಆದ್ರೂ DGCA 6 ಮಂತ್ ಟೈಮ್ ಪೀರಿಯಡ್ ಅನ್ನ ಇಂಡಿಗೋ ಕಂಪನಿ ಕೊಡುತ್ತೆ. ನೀವು ಇದನ್ನ ಫಾಲೋ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ನಾವು ಜುಲೈ ಫಸ್ಟ್ ವೀಕ್ ಅಲ್ಲಿ ಇದರ ಫಸ್ಟ್ ಫೇಸ್ ರೂಲ್ಸ್ ಅನ್ನ ಅಪ್ಲೈ ಮಾಡ್ತೀವಿ. ಅದೇ ನಂತರ ನವೆಂಬರ್ ನಂತರ ನಾವು ಫುಲ್ ಸೆಕೆಂಡ್ ಫೇಸ್ ಆಫ್ ರೂಲ್ಸ್ ಅನ್ನ ಅಪ್ಲೈ ಮಾಡ್ತೀವಿ ಅಂತ. ಬಟ್ ಇದು ಯಾವುದಕ್ಕೂ ಕೇರೆ ಅನ್ನೋದಂತ ಇಂಡಿಗೋ ಇದಕ್ಕೆ ಬೇಕಾದಂತ 20% ಎಕ್ಸ್ಟ್ರಾ ಕ್ರೂ ಮೆಂಬರ್ಸ್ ಅನ್ನ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಬೇಕಿತ್ತು. ಆದ್ರೆ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದ ಇಂಡಿಗೋ ಎಕ್ಸ್ಟ್ರಾ 900 ವಿಮಾನಗಳನ್ನ ಆಡ್ ಮಾಡುತ್ತೆ ಮತ್ತು ಇರುವಂತಹ ಕ್ರೂ ಮೆಂಬರ್ಸ್ ಹೇಳುತ್ತೆ, ನೀವು ಡ್ಯೂಟಿ ಎಕ್ಸ್ಟ್ರಾ ಮಾಡಿ ನಿಮ್ಮ ರಜೆ ತೆಗೆದುಕೊಳ್ಬೇಡಿ, ನಿಮಗೆ ಕಾಂಪನ್ಸೇಟ್ ಮಾಡ್ತೀವಿ ಅಂತ. ಅದೇ ಟೈಮಲ್ಲಿ ದೆಹಲಿಯಲ್ಲಿ ಎಮಿರೇಟ್ಸ್ ಕಂಪನಿಯವರು ಹೊಸ ಕ್ರೂ ಮೆಂಬರ್ಸ್ ಅನ್ನ ಇಂಟರ್ವ್ಯೂ ಮಾಡಿ ತೆಗೆದುಕೊಳ್ತಾ ಇರ್ತಾರೆ. ಅವರ ಸ್ಯಾಲ್ರಿ ಕೂಡ ತುಂಬಾನೇ ಹೆಚ್ಚಾಗಿರುತ್ತೆ. ಇಂಡಿಗೋ ಕಂಪನಿಯವರ ಸ್ಯಾಲ್ರಿನ ಕಂಪೇರ್ ಮಾಡಿದಾಗ ಎಮಿರೇಟ್ಸ್ ನವರ ಸ್ಯಾಲ್ರಿ ತುಂಬಾ ಹೈಕ್ ಆಗಿರೋ ಕಾರಣ ಇಂಡಿಗೋ ಕಂಪನಿಯ ಕ್ರೂ ಮೆಂಬರ್ಸ್ ಆ ಎಮಿರೇಟ್ಸ್ ಕಂಪನಿಯ ಜೊತೆ ಹೋಗೋದಕ್ಕೆ ತಯಾರಿರ್ತಾರೆ. ಇಂಡಿಗೋ ಕಂಪನಿಯವರು ಇದಕ್ಕೂ ಕೂಡ ಕೇರೆ ಅನ್ನೋದಿಲ್ಲ, ನೀವು ಇರೋದಾದ್ರೆ ಇರಿ, ಹೋಗೋದಾದ್ರೆ ಹೋಗಿ ಅಂತ. ಇದೇ ಕಾರಣದಿಂದ ಇಂಡಿಗೋ ಕಂಪನಿಯ ಆಲ್ಮೋಸ್ಟ್ ಆಲ್ ಎಲ್ಲಾ ಕ್ರೂ ಮೆಂಬರ್ಸ್ ಎಮಿರೇಟ್ಸ್ ಕಂಪನಿಗೆ ಹೋಗ್ತಾರೆ. ಇದೇ ಒಂದು ರೀಸನ್ ಇಂದ ಇಂಡಿಗೋ ಕಂಪನಿಯ 300ಕ್ಕೂ ಅಧಿಕ ವಿಮಾನಗಳು ಒಂದೇ ದಿನದಲ್ಲಿ ಕ್ಯಾನ್ಸಲ್ ಆಗುತ್ತೆ. ನೋಡಿ, ಎಂತ ಒಂದು ಪರಿಸ್ಥಿತಿಯನ್ನ ಇವತ್ತು ಜನಸಾಮಾನ್ಯರು ಎದುರಿಸ್ತಾ ಇದ್ದಾರೆ. ಇದನ್ನೇ ಕೇಳೋರು ಯಾರು? ಅದೇ ಪರಿಸ್ಥಿತಿಯಲ್ಲಿ ನಾವೇನಾದಿದ್ರೆ, ನಮ್ಗೆ ಎಮರ್ಜೆನ್ಸಿ ಆಗಿದ್ರೆ ನಾವು ಹೇಗೆ ರಿಯಾಕ್ಟ್ ಮಾಡ್ತಾ ಇದೀವಿ? ಇದು ನಮ್ಮ ದೇಶ. ಇದು ನಮ್ಮ ದೇಶದಲ್ಲಿ ಮಾತ್ರ ಆಗೋದಕ್ಕೆ ಸಾಧ್ಯ. ಈ ಪರಿಸ್ಥಿತಿ ಬದಲಾವಣೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಜನಸಾಮಾನ್ಯರಿಗೆ ಕಷ್ಟ ತಪ್ಪಿದಲ್ಲ. ಏನಂತೀರಾ?